superb. Rachana and team ge, let's give them a big round of applause. ಈಗ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮೆಲ್ಲರ ಸ್ವೀಟ್ ಹಾರ್ಟ್ ರಿಷಿ ನಂದ. ಹೇ ನಾನಾ? Come on, Rishi. ಈಗ ಒಬ್ಬನೇ ಪರ್ಫಾರ್ಮ್ ಮಾಡು ರಿಷಿ. ಇದಾದ್ಮೇಲೆ ನಾವಿಬ್ರು ಒಟ್ಟಿಗೆ ಡಾನ್ಸ್ ಮಾಡೋಣ. ರಿಹರ್ಸಲ್ ಮಾಡಿಲ್ಲ ಅಂದ್ರೆ ಓಕೆ, ಮ್ಯಾನೇಜ್ ಮಾಡೋಣ. ಕಮಲಿ ನೀನು ಹೋಗವಿ. ನಿಂಗೆ ಏನ್ ತಮಾಸೆನಾ? ಸುಮ್ಕಿರಮ್ಮಿ. ಕಮಲಿ ನೀನ್ ಹೀಗೆ ಇದ್ರೆ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನಾವು ಗೋ 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 ಗೋ. ಬಿದಿರೆ ಮದಿರೆ ನಶೆಯ ಮೀರೆಯ ಮಾತೆ ಮರೆತ ಹಾಗಿದೆ ಇವಳು ಎದುರಿದ್ದರೆ ಮಿಂಚು ಕಣ್ಮಿಂಚಿನ ಕಥೆ ಶಾಂತೆ ಕಂತೆ ಸಂತೆಲಿ ಬೆಳೆದು ನಾನಿಂದನೆ ನಿಂದು ಕಣ್ಣ ಸೂಚು. ಚಂದ್ರು, ಈಗೆಲ್ಲರೂ ಮುಂದೆ ಎತ್ತು ಬಂದರೆ ಹೇಗೆ ಚಂದ್ರು? ಸ್ವಲ್ಪ ಟೈಮ್ ಕೊಡಿ ಅಮ್ಮ, ಬರ್ತೀನಿ. ನೀನು ನನಗೆ ಏನು ಹೇಳದೆ ಹೋದ್ರು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ ಚಂದ್ರು. ನೀನು ನನಗೊಬ್ಬನೇ ಮಗ ಕಣೋ. ನನಗೇನೇ ಆದರೂ
ನಿನ್ನ ಮುಖ ನೋಡಿಕೊಂಡು ಸುಧಾರಿಸ್ಕೊಂಡು ಮುಂದೆ ನಡ್ಕೊಂಬಂದವಳು ನಾನು. ನಿನ್ನ ಮುಖದಲ್ಲಿರೋ ದುಃಖ ನನ್ನ ಕಣ್ಣಿಗೆ ಕಾಣುತ್ತೆ ಚಂದ್ರು. ನಾಳೆ ನೀನು ಗೌರಿ ಮದುವೆ ಆಗ್ತೀನ ಗೊತ್ತು ನನಗೆ. ನೀನೀಗ ಊರ್ಮಿಳ ಜೊತೆ ಮರು ಮದುವೆ ಶಾಸ್ತ್ರಕ್ಕೆ ಹಿಂದೇಟಾಗ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ ಚಂದ್ರು. ಧರ್ಮ ಸಂಕಟ ಅಮ್ಮ, ಇದರಿಂದ ಹೊರಗೆ ಬರೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ. ನಿನ್ನನ್ನು ಇದಕ್ಕೆ ಸಿಕ್ಕಾಕ್ಸಿದ್ದು ನಾನು ಕಣೋ. ನನ್ನ ಕ್ಷಮಿಸ್ಬಿಡು ಚಂದ್ರು. ಅಮ್ಮ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಇದು ವಿಧಿ, ಹೀಗೆಲ್ಲ ಆಗಬೇಕು ಅಂತ ಬರ್ತಿದೆ. ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಆದರೆ ಕಂಡು ಕಾಣ್ದಾಗೆ ನೋವು ಅನುಭವಿಸ್ತಾರೋನು ನೀನು ಕಣೋ. ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಚಂದ್ರು. ಆದರೆ ನೀನು ನನಗೋಸ್ಕರ ಊರ್ಮಿಳಗೋಸ್ಕರ ಒಪ್ಕೊಂಡಿದೀಯ. ಇದಕ್ಕೂ ಮೊದಲು ಇಂಥ ಮದುವೆ ಶಾಸ್ತ್ರ ಮಾಡಬೇಕು ಅಂತ ಹೇಳಿದಿದ್ರೆ ಅದಕ್ಕೆ ನಾನು ಹೋಗ್ತಿರ್ಲಿಲ್ವೇನೋ. ಆದ್ರೀಗ ನಿಜ ಹೇಳ ಚಂದ್ರು, ನನಗೆ ನನ್ನ ಹಿರಿ ಮೊಮ್ಮಕ್ಕಳು ನನ್ನ ಸೊಸೆ ಗೌರಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆನೇ ಹೊರಟೋಗಿದೆ ಕಣೋ. ಗುರುಗಳೇ ಇದನ್ನ ಹೇಳಿದ್ದಾರೆ ಅಂದಮೇಲೆ ಅಲ್ಪ ಸ್ವಲ್ಪ ಇದ್ದಂಥ ನಂಬಿಕೆ ಹೊರಟೋಯ್ತು ಚಂದ್ರು. ಅವ್ರಿನ್ನು ಬರಲ್ಲ ಅನ್ನೋದೇ ನಿಜ. ಆದರೆ ಇಷ್ಟು ವರ್ಷ ಅವ್ರಿಗೋಸ್ಕರ ಕಾತಿತ್ತು. ಅನೇಕಾಗೆ ಊರ್ಮಿಳಾಗೆ ನೋವು ಮಾಡಿರೋದು ಇನ್ನೂ ಯಾಕೆ ಹೆಚ್ಚಿಸ್ಬೇಕು ಚಂದ್ರು? ಈ ಮದುವೆ ಮುಗಿದ ಮೇಲೆ ಎಲ್ಲ ಆಸ್ತಿನೂ ನಿನಗೂ ಅನೇಕಾಗೆ ಬರ್ಕೊಟ್ಟು ನಾನು ನಿಮ್ಮಪ್ಪ ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಅಮ್ಮ, ಈ ಜನ್ಮದಲ್ಲಿ ನನ್ನ ಕೂಸನ್ನ ನನ್ನ ಗೌರಿನ ನೋಡೋ ಅವಕಾಶನ ಆ ಭಗವಂತ ನನಗೆ ಕೊಡಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಗೌರಿಗಾಗಿರೋ ಅನ್ಯಾಯನ ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅಂತ ನನ್ನ ಗುರುಗಳ ಹತ್ರ ಮಾತಾಡಿ ಹಾಗೆ ಮಾಡ್ತೀನಪ್ಪ, ಹಾಗೆ ಮಾಡ್ತೀನಿ. ನನ್ನ ನಿಜವಾದ ಧರ್ಮ ಸಂಕಟ ಮರು ಮದುವೆ ಶಾಸ್ತ್ರ ಅಲ್ಲಮ್ಮ. ಇದು ಈಗ ನೀವು ಹೇಳ್ತಾ ಇದ್ದೀರಲ್ಲ, ಇದು ಗೌರಿಗೆ ಮಾತು ಕೊಟ್ಟು ನಿಮ್ಮ ಹತ್ರನೂ ನಿಜ ಹೇಳೋಕ್ಕಾಗದೆ ಕೂತಿದ್ದೀನಿ. ನಿಮ್ಮ ಕೂಸು ನಿಮ್ಮ ಕಣ್ಮುಂದೆನೇ ಇದ್ದಾಳಮ್ಮ. ಗೌರಿನೂ ಇದ್ದಾಳೆ. ಅವಳು ಇಲ್ಲಿಗೆ ಬರ್ತಾಳೋ ಇಲ್ವೋ ನಂಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದು ಸಹ ನಾನು ಏನೂ ಮಾಡೋಕ್ಕಾಗದೆ ಇದ್ದೀನಿ. ಛೇ, Enough is enough, ರಿಷಿ. ಇನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ಎಲ್ರ ಮುಂದೆ ನಿನಗೆ ಈಗಲೇ ಹೇಳ್ತೀನಿ.
ನಮಸ್ಕಾರ. ನೀವೆಲ್ಲರೂ ಬಂದಿದ್ದು ನಮ್ಗೆಷ್ಟು ಖುಷಿ ಆಯ್ತೋ ಗೊತ್ತಾ ಇವತ್ತು. ಹಾಗೆ ಈ ವೇದಿಕೆ ಮೇಲೆ ಪರ್ಫಾರ್ಮ್ ನೋಡಿದ್ರಿ, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಲ್ವಾ? ನಾವು ಕೂಡ ಎಂಜಾಯ್ ಮಾಡಿದೀವಿ. ಅಯ್ಯೋ ಶಿವನೇ, ಯಾಕಿನ್ನೂ ಎಲ್ಲರೂ ಹಾಗೆ ಕೂತಿದ್ದೀರಾ? ಮೃಷ್ಟಾನ್ನ ಭೋಜನ ರೆಡಿ ಇದೆ. ಎದ್ದೇಳಿ ಎದ್ದೇಳಿ, ಮುಗೀತು ಎಲ್ಲ, ಎದ್ದೇಳಿ. ನನ್ನ ಮನ್ಸಾಗ ಏನೋ ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ಬರ್ತೈತೆ. ಅವ ಎಲ್ಲವಳೆ? ಅವ ಯಾಕಿನ್ನೂ ಬಂದಿಲ್ಲ? ನನ್ನ ಇಡೀ ಜೀವನ ನೀನೇ ತುಂಬ್ಕೊಂಡಿದ್ಯಾ ಕಮಲಿ. ನಾನು ಯಾವತ್ತೂ ನಿನ್ನ ಬಿಟ್ಟು ಇಂಥ ತೀರ್ಮಾನ ತಕ್ಕತ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಬದುಕಿದ್ದೆ ನಿನಗೋಸ್ಕರ ಕಣವ. ನೀನೇ ನನಗೆ ಕಾರಣ. ಸದಾ ನನ್ನ ಕಣ್ಣಲ್ಲೇ ಕುಂತಿದ್ಯಾ ನೀನು. ಸಮಸ್ಬಿಡು ಕಂದ. ನಾನು ನಿನ್ ಜೀವ ಕಾಪಾಡಬೇಕು ಅಂದ್ರೆ ನಿನ್ನ ಬಿಟ್ಟು ದೂರ ಉಳಿಲೇಬೇಕು. ಚಂದ್ರು ನನ್ನ ಸಂಬಂಧ ಈ ಕಲ್ಯಾಣೋತ್ಸವದಿಂದ ಇನ್ನೂ ಗಟ್ಟಿಯಾಗುತ್ತೆ. ಗೌರಿ ಮತ್ತು ಅವಳ ಮಗಳ ಟಾಪಿಕ್ ಇಲ್ಲಿಗೆ ಕ್ಲೋಸ್. ಒಬ್ಬರ ಸಂತೋಷಕ್ಕೆ ಇನ್ನೊಬ್ರು ತ್ಯಾಗ ಮಾಡಲೇಬೇಕು ಅಂತಾರೆ. ಕಮಲಿ ಹೇಳ್ದಂಗೆ ಅವಳೇನಾದ್ರೂ ಎಲ್ಲಾರನ್ನು ಎದುರು ಹಾಕೊಂಡು ಅಪ್ಪ ಅಮ್ಮನ್ನ ಒಂದ್ ಮಾಡಕ್ ಹೊರಟ್ರೆ ನನ್ನ ನೋಡಿನೇ ಭಯ ಪಡೋ ಗೌರಿ ಮತ್ತೆ ವಾಪಸ್ ಬರ್ತಾಳ. ಹಾಗೇನಾದ್ರೂ ಆದ್ರೆ ನಾನೇ ಅವರಿಂದ ದೂರ ಆಗ್ಬೇಕು. ಆದ್ರೆ ಹೇಗೆ? ಅನ್ಪೂರ್ಣ ನೋಡಿದ್ರೆ ಈ ಮದ್ವೆ ಆದ್ಮೇಲೆ ಎಲ್ಲಾದ್ರೂ ದೂರ ಹೊರಟು ಹೋಗೋಣ, ಹೇಗಿದ್ರು ನಮ್ ಗೌರಿ ನಮ್ ಕೂಸು ಬರೋದಿಲ್ಲ ಅಂತ ಕೈ ಚೆಲ್ಲಿದಾಳೆ. ಅವಳಿಗೆ ಹೇಗೆ ಅರ್ಥ ಮಾಡಲಿ ಇದನ್ನೆಲ್ಲ? ಅನ್ಪೂರ್ಣಂಗೆ ಕಮಲಿನೇ ನಿನ್ನ ಮೊಮ್ಮಗಳು ಅನ್ನೋ ಸತ್ಯ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಆ ಧೈರ್ಯ ಮಾಡೋರು ಯಾರು? ಅಥವಾ ಗೌರಿ ಏನಾದ್ರೂ ಕಮಲಿಗೆ ನನ್ನ ಬಗ್ಗೆ ಹೇಳಿದ್ರೆ, ಹಿಂದೆ ನಾನು ಗೌರಿ ಹತ್ರ ಹಾಗೆ ನಡ್ಕೊಂಡಿದ್ದೆ ಅಂತ ಕಮಲಿಗೆ ಗೊತ್ತಾಗ್ಬಿಟ್ರೆ? ಅಣ್ಣ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಒಂದು ತೊಟ್ಟು ವಿಷವೋ ಸಾಕು ನಿನ್ ಪ್ರಾಣ ತೆಗೆಯೋಕೆ. ಅಂಗೈಯಗಲ ಜಾಗ ಸಾಕು ಮಣ್ಣು ಹಾಕೋಕೆ, ನಿನಗೆ ಮಣ್ಣು ಹಾಕೋಕೆ. ಏನ್ ಮುದ್ಕ ಕಣ್ ಬಿಟ್ಕೊಂಡು ಯಾಕೆ ಹಂಗೆ ನೋಡ್ತಿದ್ಯಾ? ಓ, ನನ್ನ ಹಾಡು ಕೇಳಿ ಭಯ ಆಯ್ತಾ? ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ? ನಾನು ನೀನು ಹಾಡಿಗೆ ನಮ್ಮದೇ ಆದಂಥ ಸಾಹಿತ್ಯ ಹಾಕ್ಕೊಂಡು ಹಾಡಾಡ್ತಿದ್ವಲ್ಲ, ಅದು ನೆನಪಾಯ್ತು.
ನೀನು ಊಟ ಮಾಡೋ ಕೊನೆ ರಾತ್ರಿ ಏನ್ ಗೊತ್ತಾ, ಅನ್ಪೂರ್ಣ ಎಲ್ಲ ಬಿಟ್ಟು ಎಲ್ಲೋ ಹೋಗ್ತೀನಿ ಅಂತ ಪ್ಲಾನ್ ಹೇಳಿದ್ಲಲ್ಲ, ಅದ್ರ ಸೂತ್ರಧಾರಿ ಯಾರು ಗೊತ್ತಾ? ನಾನೇ ಕಣೋ ಅಣ್ಣಯ್ಯ. ಆ ರೀತಿ ಅವಳಿಗೆ ಯೋಚನೆ ತರಿಸಿದ್ದು ನಾನೇ, ನಿನ್ನ ತಂಗಿ ಈ ಕಾಮಿನಿ. ಇನ್ನು ಅವಳು ಮದುವೆ ಆದಮೇಲೆ ಆಸ್ತಿ ಎಲ್ಲ ಅನೇಕನ ಹೆಸರಿಗೆ ಬಂದ ಮೇಲೆ ಗೊತ್ತಲ್ಲ ನಿನ್ನ ಕತೆ. ತುತ್ತು ಅನ್ನ ತಿನ್ನೋಕೆ, ಒಗಸೆ ನೀರು ಕುಡಿಯೋಕೆ, ಒಂದು ತೊಟ್ಟು ವಿಷವೂ ಸಾಕು ನಿನ್ನ ಸಾಯಿಸೋಕೆ, ಅಂಗೈಯಾಗಲ್ಲ ಜಾಗ ಸಾಕು ಮಣ್ಣು ಹಾಕೋಕೆ.